RCB ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ನಡೀತಾರಂತ ಈ ಒಂದು ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್. ಎರಡೂ ಕಡೆಗೆ ಫುಲ್ ಫೈಟ್ ಇದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಡೆಯೋದು ಚಿದಂಬರಂ ಸ್ಟೇಡಿಯಂ ಚೆನ್ನೈನಲ್ಲಿ ನಡೀತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಹೇಗಪ್ಪ ಅಂದ್ರೆ ಲಾಸ್ಟ್ ಟೈಮ್ RCB ಚೆನ್ನೈನ ಸೋಲ್ಸಿತ್ತು. ಯಾಕಂದ್ರೆ ಈ ಒಂದು ಸೋಲು ಮೂಲಕ ಕ್ವಾಲಿಫೈರ್ ಗೆ ಎಂಟ್ರಿ ಕೊಟ್ಟಿತ್ತು ಫ್ರೆಂಡ್. ಟೋಟಲ್ ಆಗಿ ಆ ಒಂದು ಸೇಡ್ ಇಟ್ಕೊಂಡಿದೆ ಚೆನ್ನೈ ಸೂಪರ್ ಕಿಂಗ್. ಆ ಸೇಡ್ ನ ಈ ಒಂದು ಮ್ಯಾಚ್ ನಲ್ಲಿ ತೀರ್ಸ್ಬೇಕು ಅನ್ನೋದು ಬಾಕಿ ಉಳಿಸ್ಕೊಂಡಿದೆ ಚೆನ್ನೈ ಟೀಮ್. ಆದ್ರೆ RCB ಟೀಮ್ ಹೋದ ವರ್ಷಕ್ಕಿಂತ ಈ ಒಂದು ವರ್ಷ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಬ್ಯಾಟಿಂಗ್ ಲೈನ್ ಆಯ್ತು, ಆಲ್ ರೌಂಡ್ ಆಯ್ತು, ಬಾಲಿಂಗ್ ಲೈನ್ ಆಯ್ತು, ಎಲ್ಲಾ ಕಡೆ ಎಲ್ಲಾ ರೀತಿ ಸಜ್ಜಾಗಿದೆ ಫ್ರೆಂಡ್. ಟೋಟಲ್ ಆಗಿ ಈಗ ಇಲ್ಲಿ ಮ್ಯಾಚ್ ನಾಳೆ ನಡೆಯುವಂತ ಮ್ಯಾಚ್ ಇದೆಯಲ್ಲ, ಈ ಒಂದು ಮ್ಯಾಚ್ ಚಿದಂಬರಂ ಸ್ಟೇಡಿಯಂ ನಲ್ಲಿ ಈ ಒಂದು ಸ್ಟೇಡಿಯಂ ನಲ್ಲಿ ಸ್ಪಿನ್ನರ್ ಮ್ಯಾಜಿಕ್ ನಡೆಯುತ್ತೆ ಫ್ರೆಂಡ್. ಟೋಟಲ್ ಆಗಿ ಸ್ಪಿನ್ನರ್ ಮ್ಯಾಜಿಕ್ ಅಂತೂ ನಡೆಯುತ್ತೆ ಟೋಟಲ್ ಆಗಿ. ಹಾಗೆ ಇಲ್ಲಿ ಈ ಗ್ರೌಂಡ್ ಅಲ್ಲಿ ಯಾರು ಟಾಸ್ ಗೆಲ್ತಾರಲ್ಲೋ ಅವರು 80% ವಿನ್ ಆದ ಹಾಗೆ. 80% ಟೋಟಲ್ ಆಗಿ ಟಾಸ್ ಗೆದ್ದವರು. ಯಾಕಪ್ಪ ಅಂದ್ರೆ ಈ ಒಂದು ಗ್ರೌಂಡ್ ಅಲ್ಲಿ ಟೋಟಲ್ ಆಗಿ ಟಾಸ್ ಗೆದ್ದವರು ಬಹಳ ಸಲ ಗೆದ್ದಿದ್ದಾರೆ ಮ್ಯಾಚ್. ಅದಕ್ಕಿಂತ ಇಲ್ಲಿ ಚೇಂಜಿಂಗ್ ಮಾಡಿದವರು, ಸೆಕೆಂಡ್ ಬ್ಯಾಟಿಂಗ್ ಆಡಿದವರು ಬಹಳ ಸಲ ಗೆದ್ದಿದ್ದಾರೆ. ಹಾಗಾಗಿ ಇಲ್ಲಿ ಟಾಸ್ ಗೆದ್ದವರು ಮೊದಲು ಬಾಲಿಂಗ್ ತಗೊಂತಾರೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಚೇಸ್ ಮಾಡಬಹುದು ಅನ್ನೋ ಒಂದು ಉದ್ದೇಶಕ್ಕೆ ಇಲ್ಲಿ ಬಾಲಿಂಗ್ ತಗೊಂತಾರೆ. ಇಲ್ಲಿ ಬಾಲಿಂಗ್ ತಗೊಂಡ ತಂಡ ಬಾಲಿಂಗ್ ನಲ್ಲಿ ಪವರ್ ಪ್ಲೇ ಎಲ್ಲ ಆಯ್ತು, ಮಿಡಲ್ ಓವರ್ ಆಯ್ತು, ಡೆತ್ ಓವರ್ ನಲ್ಲಿ ಆಯ್ತು. ಇಲ್ಲಿ ಚೆನ್ನಾಗಿರುವಂತ ಬಾಲಿಂಗ್ ಹಾಕಿದ್ರೆ ಗೆಲುವು ಫಿಕ್ಸ್, ಯಾವುದೇ ಒಂದು ಡೌಟ್ ಇಲ್ಲ. ಫಸ್ಟ್ ಬಾಲಿಂಗ್ ಮಾಡೋದವರು ಕಂಟ್ರೋಲ್ ಆಗಿ ಬಾಲಿಂಗ್ ಮಾಡಿದ್ರು ಓಕೆ. ಯಾಕಂದ್ರೆ ಬ್ಯಾಟಿಂಗ್ ನಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಬಂದ್ರೆ ಇಲ್ಲಿ ಬಾಲರ್ಗೆ ಸ್ಪಿನ್ ಮಾಡೋಕೆ ಬರಲ್ಲ, ಆಮೇಲೆ ಸ್ವಿಂಗ್ ಮಾಡೋಕ್ಕೂ ಕೂಡ ಬರಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಗ್ರೌಂಡ್ ಎಲ್ಲ ಒದ್ದೆ ಆಗಿರುತ್ತೆ, ಅಂದ್ರೆ ಡ್ಯೂ ಇಬ್ಬನಿ ಇರುವಂತ ಕಾರಣಕ್ಕೋಸ್ಕರ ಹುಲ್ಲಲ್ಲಿ ನೀರು ಇರುತ್ತೆ. ಆ ನೀರು ಬಾಲ್ಗೆ ಹತ್ಕೊಂಡು ಆ ಬಾಲ್ ಗ್ರಿಪ್ ಸಿಗಲ್ಲ ಬಾಲರ್ಗೆ. ಅವಾಗ ಬಾಲರ್ ಯಾವ ಟೈಪ್ ಹಾಕ್ಬೇಕು ಅಂದವರು ಅವ್ರು ಬಿಟ್ಟು ಬೇರೆ ಟೈಪ್ ಹೋಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಸೆಕೆಂಡ್ ಬಾಲಿಂಗ್ ಮಾಡೋರಿಗೆ ಇಲ್ಲಿ ಈ ಒಂದು ಪಿಚ್ ನಲ್ಲಿ ತುಂಬಾನೇ ಕಷ್ಟ ಇದೆ. ಸೆಕೆಂಡ್ ಬ್ಯಾಟಿಂಗ್ ಮಾಡೋರಿಗೆ ತುಂಬಾನೇ ಅನುಕೂಲ ಇದೆ ಒಂದು ಗ್ರೌಂಡ್ ನಲ್ಲಿ. ಟೋಟಲ್ ಆಗಿ ಇಲ್ಲಿ ಯಾರೇ ಏನೇ ಮಾಡಿದ್ರು ಕೂಡ ಇಲ್ಲಿ ಚೇಸಿಂಗ್ ಟೀಮ್ ಗೆಲ್ಲುವಂತ ಸಾಧ್ಯತೆ ಬಹಳ ಇದೆ ಫ್ರೆಂಡ್. ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ ಕೂಡ ಬ್ಯಾಟಿಂಗ್ ನಲ್ಲಿ ತುಂಬಾನೇ ಕಂಟ್ರೋಲ್ ಆಗಿ ಆಡುತ್ತೆ. ಇಲ್ಲಿ ಚೆನ್ನೈ RCB ಕೂಡ ಚೆನ್ನಾಗಿರುವಂತ ಬ್ಯಾಟಿಂಗ್ ಲೈನ್ ಕೂಡ ಹೊಂದಿದೆ ಫ್ರೆಂಡ್. ಟೋಟಲ್ ಆಗಿ ಎರಡೂ ಕಡೆ ಫುಲ್ ಫೈಟ್ ಇದೆ. ನಾಳಿನ ಮ್ಯಾಚ್ ತುಂಬಾನೇ ಕುತೂಹಲ ಕೇಳಿಸಿದೆ. ಹಾಗೆ ಈ ಒಂದು ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್. ಯಾಕಂದ್ರೆ ಚೆನ್ನೈ RCB ಹೋದ್ನೇ ಸಲ ಮ್ಯಾಚ್ ನಲ್ಲಿ ಚೆನ್ನೈ ವರ್ಸಸ್ RCB ಮ್ಯಾಚ್ ಇದೆಯಲ್ಲ, ಈ ಒಂದು ಮ್ಯಾಚ್ ನಲ್ಲಿ ನೋಡಿರುವಂತ ಜನ ಹಿಂದೆಂದಿಗೂ ಅಷ್ಟು ಜನ ಯಾವುದೇ ಒಂದು IPL ಮ್ಯಾಚ್ ನೋಡಿದ್ದಿಲ್ಲ ಅಂತ ಫ್ರೆಂಡ್. ಟೋಟಲ್ ಆಗಿ ಚೆನ್ನೈ ಹಾಗೆ RCB ಹೋದ್ನೇ ಸಲ ಮ್ಯಾಚ್ ಇತ್ತಲ್ಲ, ಲಾಸ್ಟ್ ಮ್ಯಾಚ್, ಆ ಒಂದು ಮ್ಯಾಚ್ ನ ಹೈಯೆಸ್ಟ್ ಆಗಿ ಜನ ನೋಡಿದ್ದಾರೆ, ವೀಕ್ಷಣೆ ಮಾಡಿದ್ದಾರೆ ಹೈಯೆಸ್ಟ್ ಆಗಿ. ಇನ್ನೂವರೆಗೂ ಯಾವುದೇ ಒಂದು IPL ಮ್ಯಾಚ್ ನಲ್ಲಿ ಯಾರು ಕೂಡ ರೆಕಾರ್ಡ್ ಬ್ರೇಕ್ ಮಾಡಿಲ್ಲ, ಹಾಗೂ ಕೂಡ ಆಗಿಲ್ಲ ಫ್ರೆಂಡ್. ಟೋಟಲ್ ಆಗಿ ಹೈಯೆಸ್ಟ್ ವ್ಯೂಸ್ ಬಂದಿದೆ ಆ ಒಂದು ಮ್ಯಾಚ್ಗೆ ಫ್ರೆಂಡ್. ಟೋಟಲ್ ಆಗಿ ನಾಳೆ ಸೇಡಿನ ಸಮರ ಅನ್ಕೊಂಡು ಚೆನ್ನೈ ಬಂದ್ರೆ ಇಲ್ಲಿ ಸೇಡು ಯಾವ ರೀತಿ ಕೂಡ ನಡೆಯೋಲ್ಲ. ನಿಮ್ಮೊಂದು ಸೇಡು ನಮ್ಮ ಮುಂದೆ ಯಾವುದೇ ರೀತಿ ನಡೆಯಲ್ಲ ಅಂತ RCB ಟೀಮ್ ಆಡುತ್ತೆ. ಏನಾಗುತ್ತೆ ಅಂತ ಕಂಪ್ಲೀಟ್ ಗೆ ನೋಡೋಣ. ನಾಳಿನ ಮ್ಯಾಚ್ ತುಂಬಾ ಕುತೂಹಲ ಕೆರಳಿಸಿದೆ. ಹಾಗೆ ನಾಳಿನ ಮ್ಯಾಚ್ ಯಾರು ವಿರಾಟ್ ಕೊಹ್ಲಿ ಎಷ್ಟು ರನ್ ಮಾಡಬಹುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.